ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸೇರಿ ಅಂದ್ರೆ ಸರ್ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕಂತ ನಿಮ್ಮ ಅಭಿಪ್ರಾಯ? ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ, ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು, ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು. ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು. ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖರಿದ್ದಾರೆ ಅವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡಿಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ಈಗ ರಾಷ್ಟ್ರೀಯ ನಾಯಕರಾದ ರಾಧಾ ಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ರು. ನಿಮ್ಮ ಸೋಲಿಗೆ, ಸಂಡೂರು ಸೋಲಿಗೆ ರಾಮುಲು ಅವರೇ ಕಾರಣ. ನಾನು ಬಹಳ ಕ್ಲಾರಿಟಿಯಾಗಿ ಎಲ್ಲ ಸ್ಪಷ್ಟೀಕರಣವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ಗಳು ನಾನು ಕೊಟ್ಟಿದ್ದೀನಿ. ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಶಬ್ದಗಳು ರಿಪೀಟ್ ಮಾಡಿದಂಗೆ ಆಗ್ತವ. ಎಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರ್ಬೋದು, ಯಾರು ಹೇಳುವಂತವ್ರು ಬೇರೆ ಎಲ್ಲೋ ಒಂದು ಕಡೆ ಹೇಳಿರ್ಬೋದು, ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರ್ಬೋದು. ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಹೇಳಿದೀನಿ, ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ. ಯಾರು ಕೆಲವೊಂದು ಮಂದಿ ಏಕೋಚನದಲ್ಲಿ ಏನ್ ಮಾತಾಡಿ ಅವರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ನನ್ನ ಸ್ಪಷ್ಟೀಕರಣ ಇಷ್ಟೇ, ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ರು ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮುಲು ಅವರು ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ರು. ನೋಡ್ರಿ, ಅವರು ವೈಯಕ್ತಿಕವಾದಂತ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ಯಾಕಂದ್ರೆ ಅದನ್ನ ಬೆಳೆಸೋಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರಿಗೇನು ಅವ್ರು ಯಾರು, ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಹಂಗಾಗಿ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ರಾಮುಲು ಅವರು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನೋ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಪಾರ್ಟಿ ಅಂದ ತಕ್ಷಣ ಮುಂಚೆಂದು ಕೂಡ ಪಾರ್ಟಿಯನ್ನು ಕಟ್ಟಿದೀವಿ, ಕೆಲವೊಂದ್ಸರಿ ಅಧಿಕಾರಕ್ಕೆ ಬಂದಿದ್ವಿ, ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿಂದ ಬರುತ್ತೆ. ನೀವು ಯಾವಾಗ ಡೆಲ್ಲಿಗೆ ಹೋಗಿ ನಿಮ್ಮ ವರಿಷ್ಠರನ್ನ ಭೇಟಿ ಏನಾದ್ರು ಮಾತಾಡಿ? 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೇನೆ. ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸೇರಿ. ಅಂದ್ರೆ ಸರ್ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕಂತ ನಿಮ್ಮ ಅಭಿಪ್ರಾಯ? ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ, ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು, ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು. ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು. ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖರಿದ್ದಾರೆ ಅವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡಿಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ಈಗ ರಾಷ್ಟ್ರೀಯ ನಾಯಕರಾದ ರಾಧಾ ಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ರು. ನಿಮ್ಮ ಸೋಲಿಗೆ, ಸಂಡೂರು ಸೋಲಿಗೆ ರಾಮುಲು ಅವರೇ ಕಾರಣ. ನಾನು ಬಹಳ ಕ್ಲಾರಿಟಿಯಾಗಿ ಎಲ್ಲ ಸ್ಪಷ್ಟೀಕರಣವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ಗಳು ನಾನು ಕೊಟ್ಟಿದ್ದೀನಿ. ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಶಬ್ದಗಳು ರಿಪೀಟ್ ಮಾಡಿದಂಗೆ ಆಗ್ತವ. ಎಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರ್ಬೋದು, ಯಾರು ಹೇಳುವಂತವ್ರು ಬೇರೆ ಎಲ್ಲೋ ಒಂದು ಕಡೆ ಹೇಳಿರ್ಬೋದು, ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರ್ಬೋದು. ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಹೇಳಿದೀನಿ, ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ. ಯಾರು ಕೆಲವೊಂದು ಮಂದಿ ಏಕೋಚನದಲ್ಲಿ ಏನ್ ಮಾತಾಡಿ ಅವರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ನನ್ನ ಸ್ಪಷ್ಟೀಕರಣ ಇಷ್ಟೇ, ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ರು ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮುಲು ಅವರು ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ರು. ನೋಡ್ರಿ, ಅವರು ವೈಯಕ್ತಿಕವಾದಂತ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ಯಾಕಂದ್ರೆ ಅದನ್ನ ಬೆಳೆಸೋಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರಿಗೇನು ಅವ್ರು ಯಾರು,
ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಹಂಗಾಗಿ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ರಾಮ್ಲೋರು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನಂತ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಪಾರ್ಟಿ ಅಂದ ತಕ್ಷಣ ಮುಂಚೆಂದು ಕೂಡ ಪಾರ್ಟಿಯನ್ನು ಕಟ್ಟಿದೀವಿ, ಕೆಲವೊಂದ್ಸಲ ಅಧಿಕಾರಕ್ಕೆ ಬಂದಿದ್ವಿ, ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿಂದ ಬರುತ್ತೆ. ನೀವು ಯಾವಾಗ ಡೆಲ್ಲಿಗೆ ಹೋಗಿ ನಿಮ್ಮ ವರಿಷ್ಠರನ್ನ ಭೇಟಿ ಏನಾದರೂ ಮಾತಾಡಿ? 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.